Okay. Hello. Good morning, dear children. You are welcome to Akkanna Spoken English class. I am Chandrakant Akkanna. And in today's class, dear children, we are going to learn war. Okay? ಇವತ್ತಿನ ಕ್ಲಾಸ್ನಲ್ಲಿ ಮಕ್ಕಳೇ ನಾವು ಓರನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಹಿಂದಿನ ವಿಡಿಯೋಗಳಲ್ಲಿ ಆರ್ ಕಲ್ತಿದ್ದೀವಿ. ಓಕೆ? ಆರ್ ಅಂದ್ರೆ ಏನು? ಆರ್ ಅಂದ್ರೆ ಏನು? ಆರ್ ಅಂದ್ರೆ ಸದ್ಯ ಆ ಕೆಲಸ ಮಾಡ್ತಾ ಇದ್ದಾರೆ, ಸದ್ಯ ಕೆಲಸ ಮಾಡ್ತಾ ಇದ್ದೇವು, ಸದ್ಯ ಕೆಲಸ ಮಾಡ್ತಾ ಇದ್ದವು ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ಏನ್ ಮಾಡ್ತೀವಿ ನಾವು? ಆರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ? ಆರ್ ಈಸ್ ಯೂಸ್ ಫಾರ್ ಪ್ಲೂರಲ್. ಓಕೆ? ಪ್ಲೂರಲ್ ಸಬ್ಜೆಕ್ಟ್ಗೋಸ್ಕರ ಆರ್ ಅನ್ನ ಯೂಸ್ ಮಾಡ್ತಾರೆ. ಮತ್ತೆ ಸದ್ಯ ನಡೀತಾ ಇರ್ತಕ್ಕಂತಹ ಕೆಲಸದ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ನಾವು ಏನ್ ಮಾಡ್ತೀವಿ? ಆರ್ ಅನ್ನ ಯೂಸ್ ಮಾಡ್ತೀವಿ. ಅದು ಯಾವ್ದಾದಕ್ಕೋಸ್ಕರ ಅಂದ್ರೆ ವಿ ಆರ್, ಯು ಆರ್ ಅಂಡ್ ದೇ ಆರ್ ಅಂತ ಹೇಳ್ತೀವಿ. ಓಕೆ? ವಿ ಆರ್, ಯು ಆರ್, ದೇ ಆರ್. ಅಂಡರ್ಸ್ಟ್ಯಾಂಡ್? ನಾವು ವಿ ಆರ್ ಅಂದ್ರೆ ನಾವು, ಯು ಆರ್ ಅಂದ್ರೆ ನೀವು, ದೇ ಆರ್ ಅಂದ್ರೆ ಅವರು ಅಥವಾ ಅವು ಅಂತ ಹೇಳ್ತೀವಿ ನಾವು. ಅದಕ್ಕೆ ದೇ ಅಂದ್ರೆ ಅದು ಆಕ್ಚುಲಿ ಜನರಿಗೋಸ್ಕರನು, ಪ್ರಾಣಿಗಳಿಗೋಸ್ಕರನು, ವಸ್ತುಗಳಿಗೋಸ್ಕರನು ಯೂಸ್ ಮಾಡ್ತೀವಿ. ಅದಕ್ಕೆ ಆ ರೀತಿ ಇರ್ತಕ್ಕಂಥದ್ದು. ಆರ್ ಅಂದ್ರೆ ಸದ್ಯ ಇರ್ತಕ್ಕಂಥದ್ದು, ಸದ್ಯ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಈಗ ನಾನು ನಮ್ಮ ಫ್ರೆಂಡ್ ಇಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ. ಮೈ ಫ್ರೆಂಡ್ ಅಂಡ್ ಐ ಆರ್ ಹಿಯರ್ ಅಂತ ಹೇಳ್ತೀನಿ ನಾನು. ಓಕೆ? ಅಲ್ಲಿ ಮಕ್ಕಳು ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಮಕ್ಕಳು ಕೂತ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ದೇರ್ ಅಂತ ಹೇಳ್ತೀನಿ ನಾನು. ಆರ್ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಈಗ ಆರ್ ನ ಪಾಸ್ಟ್ ಟೆನ್ಸ್ ವರ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಈಗ ಅವರು ಕಾಲೇಜಿನಲ್ಲಿ ಕಲಿತಾ ಇದ್ದರು ಅಂತ ಹೇಳ್ಬೇಕಾದ್ರೆ ದೇ ವರ್ ಸ್ಟಡಿಂಗ್ ಇನ್ ದ ಕಾಲೇಜ್ ಅಂತ ಹೇಳ್ತೀನಿ ನಾನು. ಅದಕ್ಕೆ ವರ್ ಅಂತ ಆಗುತ್ತೆ. ವರ್ ಅಂದ್ರೆ ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೇವು, ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೇವು. ಅದೇ ರೀತಿ ಎದುರುಗಡೆ ಇರ್ತಕ್ಕಂಥವ್ರಿಗೆ ಹೇಳ್ತೀರಿ, ನೀವು ಆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈಗ ಆವಾಗ ನೀವು ಆ ಕೆಲಸವನ್ನ ಮಾಡ್ತಾ ಇದ್ರಿ ಅಂತ ಹೇಳ್ತಕ್ಕಂಥದ್ದು. ಇದ್ದೀರಿ ಅಂತ ಹೇಳ್ತಕ್ಕಂಥದ್ದು. ಈಗ ಅವು ಆ ಕೆಲಸವನ್ನ ಮಾಡ್ತಾ ಇದ್ದವು ಅಂತ ಹೇಳ್ತೀವಿ ನಾವು. ಅವು ಆ ಕೆಲಸವನ್ನ ಮಾಡ್ತಾ ಇದ್ದವು ಅಂತ ಹೇಳ್ತೀವಿ ನಾವು. ಅಂಡರ್ಸ್ಟ್ಯಾಂಡ್? ಅದೇ ರೀತಿ ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೇವು, ನೀವು ಆ ಕೆಲಸವನ್ನ ಮಾಡ್ತಾ ಇದ್ದೀರಿ, ಅವು ಆ ಕೆಲಸವನ್ನ ಮಾಡ್ತಾ ಇದ್ದವು. ಯಾವಾಗ? ಆವಾಗ, ಆಗ. ಹಾಗಂದ್ರೆ ಏನು? ಬಿಫೋರ್ ಎ ಮಿನಿಟ್ ಎಗೋ, ಬಿಫೋರ್ 1 month ago, ಬಿಫೋರ್ 8 days ago, ಬಿಫೋರ್ an hour ago. ಒಂದು ತಾಸಿನ ಮೊದಲು, ಒಂದು ದಿವಸದ ಮೊದಲು, ಒಂದು ತಿಂಗಳ ಮೊದಲು, 8 ದಿವಸಗಳ ಮೊದಲು ಮಾಡ್ತಕ್ಕಂತಹ ಕೆಲಸ, ಅಥವಾ 1 ವರ್ಷದ ಮೊದಲು, ಅಥವಾ 10 ವರ್ಷಗಳ ಮೊದಲು ಇರ್ತಕ್ಕಂಥ ವಿಚಾರದ ಬಗ್ಗೆ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ? ವರ್ ಅನ್ನ ಯೂಸ್ ಮಾಡ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ? ಆರ್ ಅಂದ್ರ ಸದ್ಯ. ಪುಸ್ತಕಗಳು ಮೇಜಿನ ಮೇಲಿವೆ, ಟೇಬಲ್ ಮೇಲೆ ಇವೆ ಅಂತ ಹೇಳ್ಬೇಕಾದ್ರೆ ಬುಕ್ಸ್ ಆರ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ. ಸದ್ಯ ಇವೆ ನಮ್ಮ ಎದುರುಗಡೆ. ಈಗ ಅವು ಇದ್ದವು ಅಂತ ಹೇಳ್ಬೇಕಾದ್ರೆ ಬುಕ್ಸ್ ವರ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಅದಕ್ಕೆ ವರ್ ಅಂದ್ರೆ ಆಲ್ರೆಡಿ ಇದ್ದೇವು, ಇದ್ದೀರಿ, ಇದ್ದವು, ಆಮೇಲೆ ಇದ್ದರು, ಅವರು ಇದ್ದರು, ಅವರು ಬೆಂಗಳೂರಿನಲ್ಲಿ ಇದ್ದರು ಅಂತ ಹೇಳ್ಬೇಕಾಗಿದೆ ನನಗೆ. ಪ್ಲೂರಲ್ ಫಾರ್ಮ್. ದೇ ವರ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತೀನಿ ನಾನು. ಓಕೆ? ಈ ರೀತಿ ಆಗಿರ್ತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಈಗ ಅದ್ರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಕೆಲವು ಎಕ್ಸಾಂಪಲ್ಗಳೊಂದಿಗೆ ಪಾಸಿಟಿವ್, ನೆಗೆಟಿವ್ ಮತ್ತೆ ಇಂಟ್ರಾಗೇಟಿವ್ ವಾಕ್ಯಗಳು ಹೇಗಾಗ್ತವೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡಿ. ಓಕೆ? ವಿ, ಯು, ದೇ ಪ್ಲಸ್ ವರ್. ಓಕೆ? ವರ್ ಅಂತಾರೆ ಇದಕ್ಕೆ. ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಓಕೆ? ವಿ, ಯು, ದೇ ಪ್ಲಸ್ ವರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಯಾವುದು ಇದು? ಧನಾತ್ಮಕ ವಾಕ್ಯ, ಪಾಸಿಟಿವ್ ಸೆಂಟೆನ್ಸ್ ಗಳಿಗೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಕೆಲವು ಉದಾಹರಣೆಗಳನ್ನ ನೋಡೋಣ. ಓಕೆ? ಕೆಲವು ಉದಾಹರಣೆಗಳನ್ನ ನೋಡೋಣ. ಅವರು ಗಾರ್ಡನ್ ನಲ್ಲಿ ಇದ್ದರು ಅಂತ ಹೇಳ್ಬೇಕಾಗಿದೆ ನನಗೆ. ಓಕೆ? ದೇ ವರ್ ಇನ್ ದ ಗಾರ್ಡನ್, ಅಂತ ಹೇಳ್ತೇವೆ. ಓಕೆ? ದೇ ವರ್ ಇನ್ ದ ಗಾರ್ಡನ್. ಮಕ್ಕಳು ಗ್ರೌಂಡ್ ನಲ್ಲಿ ಆಟ ಆಡುತ್ತಿದ್ದರು. ಚಿಲ್ಡ್ರನ್ ವರ್ ಪ್ಲೇಯಿಂಗ್. ಚಿಲ್ಡ್ರನ್ ವರ್ ಪ್ಲೇಯಿಂಗ್
in the grounds, in the playground ಅಂತೀನಿ ನಾನು, in the playground ಅಂತ ಹೇಳ್ತೀನಿ ನಾನು. ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಇನ್ ದ ಪ್ಲೇಗ್ರೌಂಡ್ ಅಂತ ಹೇಳ್ತೀನಿ. ಅದೇ ರೀತಿ ರಾಮ ಮತ್ತು ಶ್ಯಾಮ ಕಥೆಯನ್ನ ಬರೆಯುತ್ತಿದ್ದರು. ರಾಮ ಅಂಡ್ ಶ್ಯಾಮ, ರಾಮ ಅಂಡ್ ಶ್ಯಾಮ ವರ್ ರೈಟಿಂಗ್ ಅ ಸ್ಟೋರಿ, ಸ್ಟೋರಿ ಒಂದು ಕಥೆಯನ್ನ ಬರೆಯುತ್ತಾ ಇದ್ದರು ಅಂತ ಹೇಳ್ತಕ್ಕಂಥದ್ದು. ಓಕೆ, ನನ್ನ ತಂದೆ ತಾಯಿ ಬೆಂಗಳೂರಿನಲ್ಲಿ ಇದ್ದರು. ಮೈ ಮದರ್ ಅಂಡ್ ಫಾದರ್, ಮೈ ಮದರ್ ಅಂಡ್ ಫಾದರ್ ವರ್ ಇನ್ ಬ್ಯಾಂಗ್ಳೂರ್, ಇನ್ ಬ್ಯಾಂಗ್ಳೂರ್. ಅಂಡರ್ಸ್ಟ್ಯಾಂಡ್? ಓಕೆ, ಅವರು ಒಂದು ಪುಸ್ತಕವನ್ನ ಕೊಂಡುಕೊಳ್ಳುತ್ತಿದ್ದರು. ದೇ ವರ್ ಬೈಯಿಂಗ್ ಎ ಬುಕ್, ದೇ ವರ್ ಬೈಯಿಂಗ್ ಅ ಬುಕ್ ಅಂತ ಹೇಳ್ತೀವಿ, ಒಂದು ಪುಸ್ತಕವನ್ನ ಕೊಂಡುಕೊಳ್ಳುತ್ತಿದ್ದರು. ಅಂಡರ್ಸ್ಟ್ಯಾಂಡ್? ಮೈ ಫ್ರೆಂಡ್ಸ್ ವರ್ ಪೋಸ್ಟಿಂಗ್ ಎ ಲೆಟರ್. ಓಕೆ, ಮೈ ಫ್ರೆಂಡ್ಸ್ were posting a letter. ನನ್ನ ಗೆಳೆಯರು ಒಂದು ಪತ್ರವನ್ನ ಪೋಸ್ಟ್ ಮಾಡ್ತಾ ಇದ್ದರು. ಅಂಡರ್ಸ್ಟ್ಯಾಂಡ್? ಓಕೆ, ಆಲ್ ಚಿಲ್ಡ್ರನ್ were reciting the national anthem. ಓಕೆ, all children were reciting national anthem. National anthem. National anthem. All children were reciting national anthem. ನೋಡ್ರಿ ಇಲ್ಲಿ ವರ್ ಯೂಸ್ ಮಾಡಲಾಗಿದೆ. ಎಲ್ಲೆಲ್ಲಿ ಪ್ಲೂರಲ್ ಫಾರ್ಮ್ ಇರುವಡೆ ನಾವು ವರ್ ಅನ್ನ ಯೂಸ್ ಮಾಡಿದ್ದೀವಿ. ಸಿಂಗ್ಯುಲರ್ ಇದ್ರೆ ಇಲ್ಲ, ಸಿಂಗ್ಯುಲರ್ ಇದ್ರೆ ವಾಸ್ ಆಗುತ್ತೆ, ಅದು ಪಾಸ್ಟಿಗೆ. ಇಲ್ಲಿ ನೋಡ್ರಿ, ಶ್ಯಾಮ ರಾಮ, ರಾಮ ಅಂಡ್ ಶ್ಯಾಮ ಓರ್ ಅಂತ ಬಂತು. ಅದೇ ರೀತಿ ಮೈ ಮದರ್ ಅಂಡ್ ಫಾದರ್ ಓರ್ ಅಂತ ಬಂತು. ಅದೇ ರೀತಿ ದೇ ಓರ್ ಅಂತ ಬಂತು. ದಿಸ್ ಇಸ್ ಪ್ಲೂರಲ್ ಫಾರ್ಮ್ ಆಫ್ ದಿ ಸಬ್ಜೆಕ್ಟ್. ಓಕೆ, ಮೈ ಫ್ರೆಂಡ್ಸ್ ಓರ್ ಅಂತ ಬಂತು. ಅದೇ ರೀತಿ ಆಲ್ ಚಿಲ್ಡ್ರನ್ ಓರ್ ಅಂತ ಬಂತು. ಇದಕ್ಕೆ ಓರ್. ಅದೇ ರೀತಿ ದೇ ಓರ್ ಇನ್ ದ ಗಾರ್ಡನ್, ಗಾರ್ಡನ್ ನಲ್ಲಿ ಇದ್ದರು ಅಂತ ಹೇಳ್ತಕ್ಕಂಥದ್ದು. ಓಕೆ, ಗಾರ್ಡನ್ ನಲ್ಲಿ ಇದ್ದರು ಅಂತ ಹೇಳ್ತಕ್ಕಂಥದ್ದು. ಈಗ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಇದ್ರು, ಅವ್ರು ಈಗ ಹೋಗ್ಬಿಟ್ಟಿದ್ದಾರೆ, ಬೇರೆ ಎಲ್ಲೋ ಹೋಗಿದ್ದಾರೆ, ಅವರು ಒಳ್ಳೆಯ ಜನರಾಗಿದ್ದರು. ದೇ ವರ್ ಗುಡ್ ಪೀಪಲ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ದೇ ವರ್ ಗುಡ್ ಪೀಪಲ್. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ವರ್ ವೆರಿ ಇಂಟೆಲಿಜೆಂಟ್. ಹೋದ ವರ್ಷದ ವಿದ್ಯಾರ್ಥಿಗಳು ಬಹಳ ಜಾಣರಾಗಿದ್ರು ಅಂತ ಹೇಳ್ತಕ್ಕಂಥದ್ದು. ಆ ರೀತಿ ದಿಸ್ ಇಸ್ ವರ್. ಈಗ ಚಿಲ್ಡ್ರನ್ ವರ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೇವೆ. ಇದಕ್ಕೆ ನಾವು ನೆಗೆಟಿವ್ ಮಾಡಬೇಕಾದ್ರೆ ಹೆಂಗೆ, ನೆಗೆಟಿವ್ ವಾಕ್ಯಗಳನ್ನು ಹೆಂಗ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೆಲವು ವಾಕ್ಯಗಳಲ್ಲಿ ನೋಡೋಣ ಬನ್ನಿ. ನೆಗೆಟಿವ್ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ? ವರ್ ನಾಟ್, ವರ್ ನಾಟ್ ಆರ್ ವರಂಟ್ ಅಂತ ಯೂಸ್ ಮಾಡ್ತೀವಿ. ವರ್ ಅಂಟ್, ವರ್ ನಾಟ್ ಆರ್ ವರಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇದರೊಂದಿಗೆ V4 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಈಗ ಉದಾಹರಣೆಗೆ ನೋಡೋಣ. ಏನಂತ? ಸುಜಾತ ಅಂಡ್ ಸಾಕ್ಷಿ were not reading well or studying well. were not studying well. ಉತ್ತಮವಾದ ರೀತಿಯಲ್ಲಿ ಅವರು ಅಭ್ಯಾಸ ಮಾಡ್ತಾ ಇರಲಿಲ್ಲ. ಅಂಡರ್ಸ್ಟ್ಯಾಂಡ್? ಓಕೆ, the boys were not or weren't performing well in the final match. In the final match ಅಂತ ಹೇಳ್ತೀವಿ ನಾವು. ದಿಸ್ ಇಸ್ ವರ್ ನಾಟ್. ಓಕೆ, ಅದೇ ರೀತಿ ಮೈ ಸಿಸ್ಟರ್ ಅಂಡ್ ಐ were not
ಇನ್ ದ ಹಾಸ್ಟೆಲ್, ಇನ್ ದ ಹಾಸ್ಟೆಲ್ ಅಂತ ಹೇಳ್ತಕ್ಕಂಥದ್ದು. ಓಕೆ, ಅದೇ ರೀತಿ ಆಲ್ ಟ್ರೀಸ್ were not, all trees were not bearing fruits ಅಂತ ಹೇಳ್ತೀವಿ, ಫ್ರೂಟ್ಸ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಅದೇ ರೀತಿ the machines were not, the machines were not working properly, working properly ಅಂತ ಹೇಳ್ತೀವಿ. ಈ ರೀತಿ. ಅದೇ ರೀತಿ my neighbors were not saving money ಅಂತ ಹೇಳ್ತೀವಿ. ಈ ರೀತಿ ಇರ್ತಕ್ಕಂಥವಕ್ಕೆಲ್ಲ ನಾವು ಏನ್ ಯೂಸ್ ಮಾಡ್ತೀವಿ? were not ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಇರಲಿಲ್ಲ, were not, they were not reading Bible. ಅದೇ ರೀತಿ the boys were not, ಅವರು ಅದನ್ನ ಮಾಡ್ತಾ ಇರಲಿಲ್ಲ. my sister and I were not in the hostel ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ all trees were not ಅಂತ ಹೇಳ್ತೀವಿ. ಮತ್ತೆ the machines were not ಅಂತ ಹೇಳ್ತೀವಿ, ಪ್ಲೂರಲ್ ಫಾರ್ಮ್ ಆಫ್ ದ ಸಬ್ಜೆಕ್ಟ್ ಇದೆ. ಅದೇ ರೀತಿ ನೇಬರ್ಸ್ were not ಅಂತಕ್ಕಂಥದ್ದಿದೆ, ಇದು were not, ಆವಾಗ ಅವರು ಆ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್? ಅವಾಗ ಅವರು ಆ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಕ್ಕಂಥ, ಅಥವಾ ಅವಾಗ ಅವರು ಇರಲಿಲ್ಲ ಅಲ್ಲಿ ಅಂತ ಹೇಳ್ತಕ್ಕಂಥದ್ದಕ್ಕೆ ನಾವು were not ಅನ್ನ ಯೂಸ್ ಮಾಡ್ತೀವಿ. ಈಗ ಇಂಟ್ರಾಗೇಟಿವ್, were they going to the village, ಅವರು ಹಳ್ಳಿಗೆ ಹೋಗ್ತಾ ಇದ್ದಾರ ಅಂತ ಕೇಳಿದಾಗ ಏನ್ ಆನ್ಸರ್ ಮಾಡ್ತೀವಿ? ಎಸ್, ದೇ ವರ್ ಗೋಯಿಂಗ್ ಟು ದ ವಿಲೇಜ್, ನೋ ದೇ ವರ್ ನಾಟ್ ಗೋಯಿಂಗ್ ಟು ದ ವಿಲೇಜ್ ಅಂತಕ್ಕಂಥದ್ದು. ಒಂದೆರಡು ಎಕ್ಸಾಂಪಲ್ಗಳು ಇಂಟ್ರಾಗೇಟಿವ್ ನೋಡೋಣ ಹೆಂಗೆ ಇರ್ತದೆ ಅಂತಕ್ಕಂಥದ್ದನ್ನ. ಬನ್ನಿ. ಓಕೆ, ವರ್ ಇಂಟ್ರಾಗೇಟಿವ್. ಓಕೆ, ವರ್ ಇಂಟ್ರಾಗೇಟಿವ್ ಯಾವ ರೀತಿ? ವರ್ ದೇ ಇನ್ಸಲ್ಟಿಂಗ್ their friends. ಅವರು ತಮ್ಮ ಗೆಳೆಯರಿಗೆ ಅವಮಾನ ಮಾಡ್ತಾ ಇದ್ರ ಅಥವಾ ಅವಮಾನಿಸ್ತಾ ಇದ್ರ ಅಂತ ಹೇಳ್ತಕ್ಕಂಥದ್ದು. were they insulting their friends? ಉತ್ತರ ಏನಾಗುತ್ತೆ? ಆನ್ಸರ್ yes, they were insulting their friends. they were ಪಾಸಿಟಿವ್ ಸೆಂಟೆನ್ಸ್ ಬರೆಯೋದಿಲ್ಲ, insulting their friends. ಇಲ್ಲ, ಅವರು ತಮ್ಮ ಗೆಳೆಯರಿಗೆ ಇನ್ಸಲ್ಟ್ ಮಾಡ್ತಾ ಇರಲಿಲ್ಲ. ನೋ, ದೇ ವರ್ ನಾಟ್ ಇನ್ಸಲ್ಟಿಂಗ್ ದೇರ್ ಫ್ರೆಂಡ್ಸ್. ನೋ, ದೇ ವರ್ ನಾಟ್ ಇನ್ಸಲ್ಟಿಂಗ್ ದೇರ್ ಫ್ರೆಂಡ್ಸ್ ಅಂತ ಹೇಳ್ತಕ್ಕಂಥದ್ದು. ಓಕೆ, ಅದೇ ರೀತಿ ವರ್ ದೇ very rich, were the rich people, ಅವರು ಶ್ರೀಮಂತ ಜನರಾಗಿದ್ರ ಅಥವಾ ಅವರು ಶ್ರೀಮಂತರಾಗಿದ್ರ? ಉತ್ತರ ಏನು ಕೊಡ್ತೀವಿ? yes, they were rich. ಇಲ್ಲ ಅನ್ಬೇಕಾರ? no, they were not rich. ಇಲ್ಲ, ಅವರು ಶ್ರೀಮಂತರಾಗಿರ್ಲಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ನಾವೇನ್ ಮಾಡ್ತೀವಿ? ವರ್ ಅನ್ನ ಯೂಸ್ ಮಾಡ್ತೀವಿ. ಆರು ಮತ್ತು ವರ್ ಮಧ್ಯೆ ಇರ್ತಕ್ಕಂಥ ಡಿಫರೆನ್ಸ್. ಆರ್ ಅಂದ್ರೆ ಸದ್ಯ ಇದ್ದಾರೆ, ಸದ್ಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು, ಅದೇ ಅದಕ್ಕೆ ಪ್ಲೂರಲ್ ಫಾರ್ಮಿಗೆ. ಅದೇ ರೀತಿ ಆರನ್ನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ವರ್, ಎಲ್ಲಿ? ಪಾಸ್ಟ್ ನಲ್ಲಿ. ಅಂಡರ್ಸ್ಟ್ಯಾಂಡ್? ಆರ್ ಜಾಗದಲ್ಲಿ ನಾವೇನ್ ಮಾಡ್ತೀವಿ? ವರ್ ಅನ್ನ ಯೂಸ್ ಮಾಡುತ್ತೇವೆ. ಅದಕ್ಕೆ ಈ ವಿಡಿಯೋವನ್ನು ನೋಡಿ ಇಂಗ್ಲಿಷ್ ಅನ್ನು ಕಲೀರಿ, ಮತ್ತೆ ಅಖಂಡ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು.